ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಪ್ಪ ಅಂದರೆ 2026ರಲ್ಲಿ PST, GPT, HSTR ನೋಟಿಫಿಕೇಷನ್ಗಳಾಗ್ತವೆ ಅಂಥೇಳಿ ಅನೇಕ ವಿದ್ಯಾರ್ಥಿಗಳು ಅಂದರೆ ಸ್ಪರ್ಧಾರ್ಥಿಗಳು ಕಾಯ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ನಮಗೆ ಸಿಕ್ಕಂಥ ಒಂದು ಮಾಹಿತಿ ಪ್ರಕಾರ ಅಂದರೆ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಏನಪ್ಪ ಅಂದರೆ 5267 ಹುದ್ದೆಗಳಿಗೆ ಈಗಾಗಲೇ ಹಣಕಾಸು ಇಲಾಖೆ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು 5000 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮತಿಯನ್ನು ಪಡೆದುಕೊಂಡು ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಲವಾರು ಕಡೆ ಅವರು 17-18 ಸಾವಿರ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಬಹುತೇಕ ಕಡೆ ಹೇಳಿರ್ತಕ್ಕಂಥದ್ದು ತಾವು ಕೇಳಿರ್ತೀರಿ. ಈಗ ಒಟ್ಟಾರೆಯಾಗಿ ನಮಗೆ ಇಷ್ಟು ದಿನ ಇದ್ದಂಥ ಮಾಹಿತಿ ಏನಪ್ಪ ಅಂದರೆ ಒಟ್ಟಾರೆ 10,267 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ಬೋದು, ಅಂದರೆ HK ಮತ್ತು ನಾನ್ HK ಎರಡನ್ನೂ ಸೇರಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 21,381 ಶಿಕ್ಷಕರ ಹುದ್ದೆಗಳಿಗೆ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈಗ 10,267 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೋ ಅಥವಾ 18,000 ನೇಮಕಾತಿಗಳಿಗೆ ಹುದ್ದೆಗಳಿಗೆ ಒಂದು ನೇಮಕಾತಿ ನಡೆಯುವಂಥದ್ದು ಅಥವಾ 21,381 ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೋ ನೋಡೋಣ, ಏನೇ ಆಗಲಿ. ಅಂದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ಬೋದು, ಅಂದರೆ ಡಿಸೆಂಬರ್ 17 ಅಂದರೆ ನಿನ್ನೆ ಬಂದಂಥ ಒಂದು ಪೇಪರ್ ಕಟ್ಟಿಂಗ್ ಅದು. ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ, 23,381 ಹುದ್ದೆಗಳ ಭರ್ತಿಗೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲನ್ನು ನೀಡಿರ್ತಕ್ಕಂಥದ್ದು. ಏನಿದೆ ಅಂತಂದರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಕುರಿತಾಗಿ ತಜ್ಞರ ಸಮಿತಿಯು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಖಾಲಿಯಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರ 17,274 ಹುದ್ದೆಗಳು ಮತ್ತು ಪ್ರೌಢಶಾಲಾ ಶಿಕ್ಷಕರ 4,107 ಹುದ್ದೆಗಳು ಈ ಎರಡೂ ಸೇರಿ ಒಟ್ಟಾರೆ 21,381 ಹುದ್ದೆಗಳ ಒಂದು ಭರ್ತಿಗೆ ಶಿಫಾರಸನ್ನು ಮಾಡಲಾಗುವುದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಆ ಒಂದು ಮಾಹಿತಿ ಆಧಾರದ ಮೇಲೆ ನಾವು ನೋಡೋದಾದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದೇ ಹಂತದಲ್ಲಿ ಇದನ್ನು ನೇಮಕಾತಿ ಮಾಡ್ಕೊಳ್ತಾರೋ ಅಥವಾ ಹಂತವಾಗಿ ನೇಮಕಾತಿ ಮಾಡ್ಕೊಳ್ತಾರೋ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಒಟ್ಟಾರೆಯಾಗಿ ಅವ್ರು ನೀಡಿರ್ತಕ್ಕಂಥ ಮಾಹಿತಿ ಪ್ರಕಾರ 21,381 ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಶಿಫಾರಸನ್ನು ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದರೆ, ಈ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅಂತಂದರೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿಕೆಯನ್ನು ನೀಡ್ತಾಯಿದ್ರು. ಯಾಕಂದರೆ ಶಿಕ್ಷಕರ ನೇಮಕಾತಿ ಅವಶ್ಯಕತೆ ಇರೋದರಿಂದ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತಲೂ ಕೂಡ ಈಗ ಶಿಕ್ಷಣ ಸಚಿವರ ಆದಿಯಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ನೇಹಿತರೆ, ಇವತ್ತು ಅಂದರೆ ಈಗ ಒಂದು ವಿಷಯ ಏನಪ್ಪ ಅಂದರೆ TET ಕೀ ಆನ್ಸರ್ ಬಿಟ್ಟಿರ್ತಕ್ಕಂಥದ್ದು. ಅಂದರೆ TETಯ ಫೈನಲ್ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾರೆ ಮತ್ತು ಈ ಒಂದು TET ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಈ ಒಂದು TET 2025ರಲ್ಲಿ ಎಲಿಜಿಬಲ್ ಆಗಿದ್ರು ಅವರೆಲ್ಲರೂ TET ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಿಕೊಟ್ರಿ. ಹಾಗೆ ಯಾರೆಲ್ಲ ಒಂದು TETಯನ್ನು ಕ್ಲಿಯರ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಇವತ್ತೇ ರಾತ್ರಿ 12 ಗಂಟೆವರೆಗೆ ಅವಕಾಶ ಇರತಕ್ಕಂಥದ್ದು. ಈ ಒಂದು CTET ಏನಪ್ಪ ಅಪ್ಲಿಕೇಶನ್ಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ಡಿಸೆಂಬರ್ 18 ಕೊನೆ ದಿನ ಆಗಿರೋದ್ರಿಂದ ಬಹುತೇಕ ಈ ಒಂದು ಅಂದರೆ ಇವತ್ತು ರಾತ್ರಿ 12ರವರೆಗೆ ಅವಕಾಶ ಇರ್ಬೋದು. ಬಹುತೇಕ ಒಂದು ಸರ್ವರ್ ಬ್ಯುಸಿ ಆಗಿರುತ್ತೆ. ಆದ್ರೂ ಕೂಡ ಯಾರೆಲ್ಲ CTETಗೆ ಅಪ್ಲಿಕೇಶನ್ ಹಾಕಿಲ್ವೋ ದಯವಿಟ್ಟು ಇದೊಂದು ಸಾರಿ ಟ್ರೈ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ CTETನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿ ವಿಡಿಯೋದಲ್ಲಿ ನಾನು ಒಂದು ಸಾರಿನಾದರೂ ಈ ಒಂದು CTETನ ನೆನಪು ಮಾಡಿರ್ತೀನಿ. ಯಾಕೆಂದರೆ ನೋಡಿ, ಇಷ್ಟು ದಿನ ಏನು ಹೇಳ್ತಾಯಿದ್ರು, 5,267 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತಂದರು. ಆನಂತರ 5,000 ಹುದ್ದೆಗಳು ಆ್ಯಡ್ ಆದವು. ಈಗೇನಾಯ್ತಪ್ಪ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ 21,381 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಸ್ನೇಹಿತರೆ ನಮ್ಮ ಉದ್ದೇಶ ಏನಂತಂದರೆ 5,267 ಹುದ್ದೆಗಳಿಗಾದರೂ ಆಗಲಿ, 5,000 ಪ್ಲಸ್ ಆ್ಯಡ್ ಮಾಡ್ಕೊಂಡಾದರೂ ಆಗಲಿ, ಅಥವಾ ಮುಖ್ಯಮಂತ್ರಿಗಳ ಒಂದು ಪ್ರಸ್ತಾವನೆಯನ್ನು ಏನು ಸಲ್ಲಿಸ್ತೀವಿ ಅಂತ ಹೇಳಿದ್ರಲ್ಲ ಅದರ ಪ್ರಕಾರ 21,381 ಹುದ್ದೆಗಳಿಗೆ ನೇಮಕಾತಿ ಆದರೂ ಆಗಲಿ, 21,000ನ ಎಟ್ ಎ ಟೈಮ್ ಮಾಡ್ತಾರೋ ಅಥವಾ ಹಂತವಾಗಿ ಮಾಡ್ತಾರೋ, ಒಟ್ಟಾರೆ ಯಾವುದೇ ರೀತಿಯಾಗಲಿ ಒಂದು ಭರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನೇಮಕಾತಿ ಅಧಿಸೂಚನೆ ಆಯಿತು ಅಂತಂದರೆ ಆಗ ನಿಮ್ಮ TET ಕ್ಲಿಯರ್ ಆಗಿಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ. ಆ ಕಾರಣದಿಂದಾಗಿ ಯಾರೆಲ್ಲ TETಯನ್ನು
ಕ್ಲಿಯರ್ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ಕೂಡ ಆದಷ್ಟು ಬೇಗನೆ, ಅಂದರೆ ಆದಷ್ಟು ಬೇಗ ಅನ್ನೋಕ್ಕಿಂತ ಆಲ್ರೆಡಿ ಟೈಮ್ ಆಗಿ ಹೋಗಿದೆ. ಇನ್ನೊಂದು 1 ತಾಸು 1.5 ತಾಸು ಟೈಮ್ ಇರ್ತಕ್ಕಂಥದ್ದು. ಸಾಧ್ಯ ಆದರೆ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಈಗಾಗಲೇ ಯಾರೆಲ್ಲ CTETಯನ್ನು ಅಪ್ಲಿಕೇಶನ್ ಹಾಕಿದ್ದೀರಿ ಅವರೆಲ್ಲರೂ ಕೂಡ ಸೀರಿಯಸ್ ಆಗಿ ಓದಿ. ಯಾಕಂತಂದರೆ ಈ ಒಂದು ಶಿಕ್ಷಕರ ನೇಮಕಾತಿಯನ್ನು ಅತಿ ತುರ್ತಾಗಿ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ 10,267 ಹುದ್ದೆಗಳಿಗೆ ಆದರೂ ನೇಮಕಾತಿ ಆಗಲಿ, ಅಷ್ಟೇ ಆಗಲಿ, ನೀವು ರೆಡಿ ಇರ್ರಿ. ಈಗಾಗಲೇ ಆ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ಕೂಡ, ಅಂದರೆ ಈ ಒಂದು ಇದೇನು CTET ಎಕ್ಸಾಮ್ ಏನಿದೆ, ಈ CTET ಎಕ್ಸಾಮ್ಗೆ ಸಂಬಂಧಪಟ್ಟಂತೆ CTETನ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪೇಪರ್ನ ಸೈಕಾಲಜಿ ಸಿಲೆಬಸ್ ಏನಿದೆ ಇಂಗ್ಲೀಷ್ನಲ್ಲಿರ್ತಕ್ಕಂಥದ್ದು, ಇದನ್ನು ನಾನು ಕನ್ನಡಕ್ಕೆ ಅನುವಾದವನ್ನು ಮಾಡಿಕೊಟ್ಟಿದ್ದೀನಿ. ಹಾಗಾಗಿ 2 ವಿಡಿಯೋಗಳನ್ನು ಸೈಕಾಲಜಿ ಮೇಲೆ ಮಾಡಿದ್ದೀನಿ. ಮತ್ತು ಈ 2 ಸೈಕಾಲಜಿ, ಅಂದರೆ ಸೈಕಾಲಜಿಯಲ್ಲಿ ಬರ್ತಕ್ಕಂಥ ಮೊದಲ ಅಧ್ಯಾಯ ಯಾವುದಪ್ಪ ಅಂದರೆ ಅದು ಚೈಲ್ಡ್ ಡೆವಲಪ್ಮೆಂಟ್. ಆ ಚೈಲ್ಡ್ ಡೆವಲಪ್ಮೆಂಟ್ ಮೇಲೂ ಕೂಡ 2 ಕ್ಲಾಸ್ಗಳನ್ನು ಮಾಡಿದ್ದೀನಿ. ಈಗ 3ನೇ ಕ್ಲಾಸ್ ಕೂಡ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಸೋಷಿಯಲ್ ಸೈನ್ಸ್ನ ಕ್ವಶನ್ ಪೇಪರ್ನ ಕನ್ನಡ ಮೀಡಿಯಮಕ್ಕೆ ಅನುವಾದ ಮಾಡಿಕೊಟ್ಟು ಜೊತೆಗೆ ವಿವರಣೆಯನ್ನು ಕೂಡ ಮಾಡಿ ಅಂತೇಳಿದ್ರಿ. ಆ ಕಾರಣದಿಂದಾಗಿ ಸೈಕಾಲಜಿಯ 3ನೇ ವಿಡಿಯೋ ಮತ್ತು ಸಮಾಜ ವಿಜ್ಞಾನದ ಮೊದಲ ವಿಡಿಯೋವನ್ನು ಬೆಳಗ್ಗೆ 8 ಗಂಟೆಗೆ ಅಪ್ಲೋಡ್ ಮಾಡಲಿದ್ದೇನೆ. ಬಹುತೇಕ ಸೈಕಾಲಜಿ ಇವತ್ತು ರಾತ್ರಿ ಅಪ್ಲೋಡ್ ಆದರೆ ಸಮಾಜ ವಿಜ್ಞಾನ ಬೆಳಗ್ಗೆ ಅಪ್ಲೋಡ್ ಆಗ್ತಕ್ಕಂಥದ್ದು. ನಾನು ನಿಮಗೊಂದು ಭರವಸೆ ಕೊಡುವಂಥದ್ದು ಏನಪ್ಪ ಅಂದರೆ ಸೈಕಾಲಜಿಯ ಎಲ್ಲ ಸಿಲೆಬಸನ್ನು ಕ್ಲಾಸ್ ಮಾಡಿಕೊಡ್ತೀನಿ. ಜೊತೆಗೆ ಈ ಒಂದು ಸೈಕಾಲಜಿಯ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸ್ತೀನಿ. ನೋಡಿ, ಈ ಒಂದು 3ನೇ ವಿಡಿಯೋ ಏನಿದೆ ಇದು ಸೈಕಾಲಜಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತಕ್ಕಂಥದ್ದು. ಅಂದರೆ ನಾನೇನು 2 ವಿಡಿಯೋ ಮಾಡಿದ್ದೀನಿ, ಆ 2 ವಿಡಿಯೋ ಮೇಲೆ ಈಗಾಗಲೇ ಪ್ರಶ್ನೆಗಳು ಯಾವ ರೀತಿ ಬಂದಿವೆ, ಅಂದರೆ ನಾನು ಹೇಳಿರ್ತಕ್ಕಂಥ ಕ್ಲಾಸ್ನಲ್ಲೇ ಪ್ರಶ್ನೆ ಬಂದಿವೆ, ಅದನ್ನು ಕೂಡ ನಿಮಗೆ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವೇನಾದರೂ ಸೈಕಾಲಜಿ ಕ್ಲಾಸ್ಗಳನ್ನು ನೋಡಿಲ್ಲ ಅಂತಂದರೆ ಅವೇನು ಫ್ರೀನೇ ಇರತಕ್ಕಂಥದ್ದು, ಯಾವುದೇ ರೀತಿಯಿಂದಲೂ ಪೇಡ್ ಕ್ಲಾಸ್ ಅಲ್ಲ, ಅವು ಫ್ರೀ ಕ್ಲಾಸ್ ಇರೋದರಿಂದ ನೀವು ಉಚಿತವಾಗಿಯೇ ಈ ಒಂದು CTETಗೆ ಸಂಬಂಧಪಟ್ಟಂತೆ ಸೈಕಾಲಜಿ ಸಮಾಜ ವಿಜ್ಞಾನ ಕ್ಲಾಸ್ಗಳನ್ನು ನೋಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು, ನೀವು ಚೆಕ್ ಮಾಡ್ಬೋದು. ಅಲ್ಲಿ CTET ಅಂತೇಳಿ CTET 2026 ಅಂತೇಳಿ ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ಅದರೊಳಗೆ ಎಲ್ಲ CTETನ ವೀಡಿಯೋಗಳನ್ನು ನಾನು ಅಲ್ಲಿ ಹಾಕಿದ್ದೀನಿ. ನಿಮಗೆ ಯಾವ ವಿಡಿಯೋ ಬೇಕಾಗುತ್ತೆ ಆ ಎಲ್ಲ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ, ಶಿಕ್ಷಕರ ನೇಮಕಾತಿ ಇವತ್ತಾಗುತ್ತೋ, 3 ತಿಂಗಳಿಗಾಗುತ್ತೋ, 6 ತಿಂಗಳಿಗಾಗುತ್ತೋ ಆಗಲಿ, ಆದರೆ ನೀವು ಅಂದ್ಕೊಂಡಿರ್ತಕ್ಕಂಥ ಗುರಿಯನ್ನು ಮುಟ್ಟಬೇಕಂತಂದರೆ ಕೆಲವೊಂದಿಷ್ಟು ಸಲ ವೇಟ್ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ವೇಟ್ ಮಾಡಿ. ಮತ್ತು ಮುಂಬರ್ತಕ್ಕಂಥ ನೋಟಿಫಿಕೇಷನ್ಗಳು ನೋಡಿ, ದಿಢೀರಂತ ನಾಳೆನೇ ನೋಟಿಫಿಕೇಷನ್ ಆದರೆ ನೀವು ರೆಡಿ ಇದ್ದೀರಾ? ಈಗ ಈ ಒಂದು ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಂಡ್ವಿ ಅಂತಂದರೆ ಆಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಉದ್ದೇಶ ಏನಂತಂದರೆ 1 ತಿಂಗಳ ಹೆಚ್ಚಿಗೆ ಹೋಗಲಿ ಟೈಮು, ನೋಟಿಫಿಕೇಷನ್ ಇವತ್ತಾಗೋದು ಇನ್ನು 15 ದಿನಕ್ಕಾಗಲಿ. ಯಾಕಂದರೆ ಆ 15 ದಿನ ಹೆಚ್ಚುವರಿಯಾಗಿ ನಿನಗೆ ಓದೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಆ ಕಾರಣದಿಂದಾಗಿ ಅದು 3 ತಿಂಗಳಾಗುತ್ತೋ 6 ತಿಂಗಳತ್ತೋ ಆಗಲಿ, ನೀವು ಈ ಒಂದು ನೇಮಕಾತಿಗೋಸ್ಕರನೇ ವೇಟ್ ಮಾಡ್ತಿದ್ದೀರಿ ಅಂದಮೇಲೆ ಅದು ಆಗಿದ್ದಾಯ್ತು. ನೀವು ವೇಟ್ ಮಾಡಿರಿ ಮತ್ತು ಚೆನ್ನಾಗಿ ಪ್ರಿಪೇರ್ ಆಗಿರಿ. TETಯನ್ನು ಯಾರು ಪಾಸಾಗಿದ್ರಿ ಅವರು CETಗೆ ಪ್ರಿಪೇರ್ ಆಗಿರಿ. ಜೊತೆಗೆ CTETನ್ನು ಬರೆದ್ರಂತೂ ಭಾಳ ಒಳ್ಳೆಯದು. ಯಾರೆಲ್ಲ TETಯನ್ನು ಫೇಲ್ ಆಗಿದ್ರು ಅವರೆಲ್ಲರೂ ಕೂಡ CTETನ್ನು ಈ ಸರಿ ಕ್ಲಿಯರ್ ಮಾಡಲೇಬೇಕು. ಯಾಕೆಂದರೆ 10,262 ಹುದ್ದೆಗಳು ಅಥವಾ 21,381 ಹುದ್ದೆಗಳು, ಇದು ನಿಮಗೆ ನೆನಪಿರಲಿ. ಮತ್ತೆ ನಾನು ನಿಮ್ಗೆ ಪುನಃ ನೆನಪು ಮಾಡಬೇಕು ಅನ್ನೋ ಉದ್ದೇಶದಿಂದ, ಯಾಕಂದರೆ CTET ಅಪ್ಲಿಕೇಶನ್ ಹಾಕಿ ಓದೋದು ಬಿಟ್ಬಿಟ್ಟಿರ್ತಾರೆ ಕೆಲವರು, ಪುನಃ ನಿಮಗೆ ಒಂದು ಮೋಟಿವೇಟ್ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ನೆನಪಿಟ್ಕೊಳ್ಳಿ, ನೋಟಿಫಿಕೇಷನ್ ಯಾವಾಗ ಆಗಲಿ ನೀವು ರೆಡಿ ಇರ್ರಿ. ಜೊತೆಗೆ ನಿಮ್ಮ ಎಲ್ಲ ಸಿಲೆಬಸ್ನ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಭರವಸೆನೂ ಕೊಟ್ಟಿದ್ದೀನಿ. ಆ ಭರವಸೆ ಆಧಾರದ ಮೇಲೆ ಈಗಾಗಲೇ ನಾನು 3 ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅಂದರೆ ಒಂದು ಸಿಲೆಬಸ್ಸು, ಇನ್ನೂ 2 ವಿಡಿಯೋಗಳು ಕ್ಲಾಸು, ಒಟ್ಟಾರೆ 3 ವಿಡಿಯೋಗಳು ಸೈಕಾಲಜಿ ಮೇಲೇ ಇರ್ತಕ್ಕಂಥದ್ದು. ಇವತ್ತು ಏನಪ್ಪ ಅಂತಂದರೆ ಸೈಕಾಲಜಿಯ 4ನೇ ವಿಡಿಯೋ, ಅದರಲ್ಲಿ ಪ್ರಶ್ನೋತ್ತರಗಳನ್ನು ನಾನು ವಿವರಣೆ ಮೂಲಕ ನೀಡಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಮತ್ತೆ ಪುನಃ ಅದನ್ನೇ ಚರ್ಚೆ ಮಾಡೋದು ಬೇಡ. ಸೊ ಇದಿಷ್ಟು ನಿಮಗೆ ಮಾಹಿತಿ ಕೊಡಬೇಕಂತ ಅನಿಸ್ತಾ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟನ್ನು ಮಾಡಿ. ನಿಮ್ಮ ಪ್ರತಿಯೊಬ್ಬರ ಕಾಮೆಂಟ್ಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಎಲ್ಲೋ ಮಿಸ್ ಆಗಿ ಒಬ್ಬರಿಗೆ ನಾನು ಅಚಾನಕ್ಕಾಗಿ ಯಾರ್ದೋ ಒಬ್ಬರದು ಕಮೆಂಟ್ಗಳಿಗೆ ಉತ್ತರಿಸದೇ ಇರ್ಬೋದು. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಾಧ್ಯ ಆದಷ್ಟು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದ್ದೀನಿ. ಆ ತೃಪ್ತಿ ನನಗಿದೆ. ಮತ್ತು ಈಗ ಬರ್ತಕ್ಕಂಥ ಎಲ್ಲ ಡೌಟ್ಗಳಿಗೂ ಕೂಡ ನಾನು ಉತ್ತರವನ್ನು ನೀಡ್ತೀನಿ. ಒಂದು ವೇಳೆ ನಿಮ್ಮ ಪ್ರಶ್ನೆಗೂ ನನಗೆ ಉತ್ತರ ಗೊತ್ತಿಲ್ಲ ಅಂದರೆ ನಾನು ಇನ್ನೊಬ್ಬರನ್ನ ತಿಳ್ಕೊಂಡಾಗಲ್ದಕ್ಕೆ ನಿಮ್ಗೆ ಅಂದರೆ ನಾನು ಇನ್ನೊಬ್ಬರ ಕಡೆಯಿಂದ ತಿಳ್ಕೊಂಡಾದ್ರೂ ಕೂಡ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡೇ ನೀಡ್ತೀನಿ. ನಿಮ್ಮ ಯಾವುದೇ ಗೊಂದಲಗಳು ಡೌಟ್ಸ್ ಇದ್ದರೆ
ಕಮೆಂಟ್ ಮಾಡಿ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.